ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು, ಯಾರೆಲ್ಲ ಈ ಸಣ್ಣ ಪುಟ್ಟ ದೇವಸ್ಥಾನಗಳನ್ನು ಮಾಡ್ಕೊಂಡಿರುವಂಥ ಅರ್ಚಕರುಗಳಿಗೆ ಒಂದು ದೇವರು ಮಂದಗತಿ ಆಗಿರುವಂಥದ್ದು ತುಂಬ ಜನ ಹೇಳ್ತಾ ಇರ್ತೀರ. ಸರ್, ನಮಗೆ ದೇವರು ಮಂದಗತಿ ಆಗಿದೆ, ಸ್ವಲ್ಪ ಅದಕ್ಕೇನಾದರೂ ಒಂದು ಪರಿಹಾರವನ್ನು ಹೇಳ್ಕೊಡಿ ಅಂತ. ಸೊ ಅಂಥವರು ಈ ಯುಗಾದಿ ಅಮಾವಾಸ್ಯೆಯ ದಿನ ಶ್ರೀ ಶಿವಗಂಗೆಯ ದೇವರ ಕೆರೆಯಲ್ಲಿ ಒಂದು ಗಂಗಾ ಸ್ನಾನ ಮಾಡಿಸಿ. ಸೊ ಇದರಿಂದ ಗಂಗಾ ಸ್ನಾನವನ್ನು ಮಾಡಿಸೋದ್ರಿಂದ ಏನು ನಾವು ಒಂದು ಹೊಳೆ ಪೂಜೆ ಅಂತ ಕರಿತೀವಿ, ಈ ಅಮಾವಾಸ್ಯೆಯ ದಿನ ಯಾವ ದೈವಗಳಿಗೆ ನೀವು ಪೂಜೆಯನ್ನು ಮಾಡ್ತಾ ಬಂದರೂ ಏನು ನಮಗೆ ಒಂದು ಸಿದ್ಧಿ ಆಗ್ತಿಲ್ಲ, ಸೊ ಅಲ್ಲಿ ಹೂಪ್ರಸಾದ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ವಿಚಾರಗಳನ್ನು ಮಾಡಲಿಕ್ಕೆ ಹೋದರೂ ಅದು ಸಕ್ಸಸ್ ಆಗ್ತಿಲ್ಲ ಅನ್ನುವಂಥವರು, ಈ ದಿನ ನೀವು ನಿಮ್ಮ ಊರಿನ ಪ್ರಮುಖವಾಗಿ ದೇವರ ಕೆರೆ ಅಂತ ಮಾಡ್ಕೊಂಡಿರ್ತೀವಿ, ಸೊ ಅಂಥ ಜಾಗಗಳಿಗೆ ಕರ್ಕೊಂಡೋಗಿ ಎಣ್ಣೆ ಮಜ್ಜನವನ್ನು ಮಾಡಿಸ್ಕೊಂಡು ಮತ್ತು ಆ ದೈವವನ್ನು ನೀಟಾಗಿ ಶುದ್ಧವನ್ನು ಮಾಡಿಕೊಂಡು ಹೊಸ ವಸ್ತ್ರಗಳನ್ನು ಹಾಕ್ಕೊಂಡು ಕರ್ಕೊಂಬರೋದ್ರಿಂದ ಆ ದೈವಗಳ ಆಶೀರ್ವಾದ ನಿಮಗೆ ಖಂಡಿತವಾಗಿ ದೊರೆಯುತ್ತೆ. ಸೊ ಯಾವೆಲ್ಲ ದೇವರುಗಳು ಮಂಕಾಗಿದೆ ಅನ್ನುವಂಥವ್ರು, ಅಂಥವರು ಬರೀ ವಿಗ್ರಹವನ್ನು ಏನು ನಾವು ಉತ್ಸವ ಮೂರ್ತಿ ಅಂತ ಕರಿತೀವಿ, ಆ ಮೂರ್ತಿಯನ್ನು ನೀವು ತಗೊಂಡೋಗಿ ಅಲ್ಲಿ ಒಂದು ಮಜ್ಜನ ಗುಂಡಿಯನ್ನು ತೆಗೆದು ಅದಕ್ಕೆ ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ದೇವಸ್ಥಾನದಿರುವ ದೇವರುಗಳಿಗೆ ಒಂದು ಶಕ್ತಿ ಪ್ರಧಾನವಾಗಿ ಕೆಲಸವನ್ನು ಮಾಡುವಂಥದ್ದು. ಸೊ ಈ ದಿನವೂ ನಾನು ಸಹಿತ ಶಿವಗಂಗೆ ಕೆರೆಯಲ್ಲಿ ದೇವರ ಒಳೆ ಪೂಜೆಯನ್ನು ಮಾಡಲಿಕ್ಕೆ ಏನು ನಾವು ಮನೆಗೆ ದೇವರನ್ನು ತಗೊಂಡು ಹೋಗುವಂಥ ದೇವಿಯನ್ನು ನಾನಲ್ಲಿ ಪುಣ್ಯವದನೆಯನ್ನು ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾರಾದರೂ ಬರುವಂಥವ್ರು ಇದ್ದರೆ ನನ್ನ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ದೈವದ ಹೆಸರನ್ನು ನಾನು ತಿಳಿಸಿ, ನಾನು ಖಂಡಿತವಾಗಿಯೂ ನನ್ನ ಕೈಯಲ್ಲಿ ಆಗುವಂಥ ಸಹಾಯವನ್ನು ನಾನು ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.